Good morning, everyone. Welcome to my channel, Vasudha's Voice. Welcome to one more Sunday morning discussion. ಇವತ್ತಿನ ಟಾಪಿಕ್ಕು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಎಮೋಷನ್ಸ್, ಒನ್ ಆಫ್ ದ ಮೋಸ್ಟ್ ಯೂಸ್ಡ್ ಎಮೋಷನ್ಸ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಎಮೋಷನ್ಸ್. ಈ ಎಮೋಷನನ್ನು ನಾವು ಡೇ ಇನ್ ಆ್ಯಂಡ್ ಡೇ ಔಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ಆಲ್ ಆಫ್ ಅಸ್, ಎಲ್ಲರೂ. ದಟ್ ಈಸ್ ಆ್ಯಂಗರ್, ಸಿಟ್ಟು, ಕೋಪ. ಸೊ ಈ ಕೋಪದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ನನಗೆ ಭಗವದ್ಗೀತೆದು ಐ ಥಿಂಕ್ ಚಾಪ್ಟರ್ 2ನಲ್ಲಿ ಕೃಷ್ಣ ಒಂದು ಹೇಳ್ತಾನೆ, ಒಂದು ವರ್ಸ್ ಬರುತ್ತೆ, ಅದು 4 ಲೈನ್ ವರ್ಸ್ ಅಫ್ಕೋರ್ಸ್. ಅದರೊಳಗೆ ಲಾಸ್ಟ್ ಎರಡು ಲೈನು ನನಗೆ ತುಂಬ ಇಷ್ಟ ಆಗುತ್ತೆ. ಅದರೊಳಗೆ ಕೃಷ್ಣ ಅಂತಾನೆ, ಕ್ರೋಧಾತ್ ಭವತಿ ಸಮ್ಮೋಹ, ಅಂದರೆ ದಿಸ್ ಆ್ಯಂಗರ್ ಲೀಡ್ಸ್ ಟು ಕನ್ಫ್ಯೂಷನ್ ಆ್ಯಂಡ್ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಈ ಕನ್ಫ್ಯೂಷನ್ ಲೀಡ್ಸ್ ಟು ಲಾಸ್ ಆಫ್ ಕ್ಲಾರಿಟಿ. ಆಮೇಲೆ ಈ ಸ್ಮೃತಿ ಭ್ರಂಶಾಂತ್ ಬುದ್ಧಿನಾಶನ, ಅಲ್ಟಿಮೇಟ್ಲಿ ವಿ ಲೂಸ್ ಅವರ್ ವಿಸ್ಡಮ್. ಸೊ ಒಬ್ಬ ಮನುಷ್ಯನಿಗೆ ಅವನ ಬುದ್ಧಿ, ಅವನ ವಿವೇಚನೆ ಕಳ್ಕೊಂಡಾಗ ಅವನದು ಡೌನ್ಫಾಲ್ ಶುರುವಾಗುತ್ತೆ, ಅಧೋಗತಿ ಶುರುವಾಗುತ್ತೆ. ಹಾಗೆಯೇ ಕೃಷ್ಣ ಭಗವದ್ಗೀತೆ ಐ ಥಿಂಕ್ ಚಾಪ್ಟರ್ 16ನಲ್ಲಿ ಹೇಳ್ತಾನೆ, ಮೂರು ಈ ಥರ ಗುಣಗಳ ಬಗ್ಗೆ ಹೇಳ್ತಾನೆ. ಒಂದು ಕಾಮ, ಡಿಸೈರ್, ಇನ್ನೊಂದು ಕ್ರೋಧ, ಸಿಟ್ಟು, ಮೂರನೇದು ಲೋಭ ಇಸ್ ಗ್ರೀಡ್. ಇವು ಮೂರನ್ನ ನೀನು ಫ್ರೆಂಡ್ಸ್ ಮಾಡಿಕೊಂಡ್ರೆ ಅವು ದೇ ಆರ್ ದ ಗೇಟ್ ವೇ ಟು ಹೆಲ್ ಅಂತ ಹೇಳ್ತಾನೆ. ಅವು ನಿನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗ್ತವೆ, ಅಂದರೆ ದೇ ವಿಲ್ ಮೇಕ್ ಯುವರ್ ಲೈಫ್ ಲಿವಿಂಗ್ ಹೆಲ್ ಅಂತ ಅಂತಾನೆ. ಸೊ ಈ ಕೋಪದ ಬಗ್ಗೆ DVG ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ಅವರನ್ನದು ತಾಳ್ಮೆಯ ಮನವು ಬಲವುಳ್ಳದ್ದು, ಕೋಪದ ಬಲವು ಕ್ಷಣಿಕ, ಸೊ ತಾಳಿದವನೇ ಧೀರ ಮಂಕುತಿಮ್ಮ. ಯಾರಾದರೂ ನಮಗೇನಾದರೂ ಅಂದಾಗ ನಾವೇನಂತೀವಿ, ನಂಗೆ ಹಿಂಗೆ ಅಂದರು, ನಾನು ಸಖತ್ತಾಗಿ ಅವ್ರಿಗೆ ವಾಪಸ್ಸು, ನನಗೂ ತುಂಬ ಸಿಟ್ಟು ಬಂದಿತ್ತು, ಚೆನ್ನಾಗಿ ಮಾತಾಡಿ ಹೆಂಗೆ ಕೂಗಾಡಿದೆ ಕಿರ್ಚಾಡಿದೆ ಅಂದರೆ ಅವ್ರಿಗೆ ಮಾತೇ ಬರಲಿಲ್ಲ. ಸೊ ಫಾರ್ ಅ ಮೊಮೆಂಟ್ರಿ ಕ್ರೋಧ ಅನ್ನೋದು ಇಟ್ ಗಿವ್ಸ್ ಯು ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದನ್ನೇ ಇವ್ರು ಅನ್ನೋದು, ಆ ಕೋಪದ ಬಲ ಕ್ಷಣಿಕ ಅದು, ಆದರೆ ಅದ್ರದ್ದು ರಿಪರ್ಕಷನ್ಸು, ಅದರಿಂದ ಏನಾಗತ್ತೆ ಅನ್ನೋದು ಇಟ್ಸ್ ಲೈಫ್ ಲಾಂಗ್. ಅ ಮಿನಿಟ್ ಆಫ್ ಆ್ಯಂಗರ್ ಮೇ ಕಾಸ್ ಲೈಫ್ ಲಾಂಗ್ ಅಗೋನಿ ಅಂತ ಹೇಳ್ತಾರೆ. ನಮ್ಮ ಒಂದು ಕ್ಷಣದ ಸಿಟ್ಟು ಎಷ್ಟೋ ವರ್ಷ ನಮ್ಮ ನೆಮ್ಮದಿನ ಹಾಳು ಮಾಡಿಬಿಡತ್ತಂತೆ. ಸೊ ಇವರು ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ಕೋಪಗೊಂಡ ಮನವದು ಕೊಳಕಾದ ಬಾವಿಯಂತೆ ತನ್ನಲ್ಲಿ ತಾನೇ ಮುಳುಗುವುದು, ಶಾಂತವಾದ ಮನಸ್ಸದು ನೀರಿನಲ್ಲಿ ನಕ್ಷತ್ರವ ಕಂಡಂತೆ ಸತ್ಯವನ್ನು ತೋರಿಸುವುದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ್ಯಂಗರ್ ಅಂದಾಗ ಇಟ್ಸ್ ಅ ಕನ್ಕಾಕ್ಷನ್ ಆಫ್ ಮೆನಿ ಎಮೋಷನ್ಸ್. ಫಸ್ಟ್ ಆಫ್ ಆಲ್ ಆ್ಯಂಗರ್ ವಿಚ್ ಇಸ್ ಅ ವೆರಿ ಪವರ್ಫುಲ್ ಎಮೋಷನ್. ಅದ್ರ ಜೊತೆಗೆ ಫಿಯರ್ ಇರುತ್ತೆ, ಸೆಲ್ಫ್ ಡಿಫೆನ್ಸ್ ಇರುತ್ತೆ, ಆಮೇಲೆ ನಿಮಗೆ ಲಾಸ್ ಆಫ್ ವಿಸ್ಡಮ್ ಇರುತ್ತೆ. ಎಷ್ಟೊಂದು ಬ್ಯಾಡ್ ಎಮೋಷನ್ಸ್ ಒಟ್ಟಿಗೆ ಇದ್ದಾಗ ಆ್ಯಂಗರ್ ಅನ್ನೋದು ಬರುತ್ತೆ. ಅದು ಹೆಂಗೆ ಅಂದರೆ, ಒಂದು ಬಾವಿನಲ್ಲಿ ನೀರನ್ನು ಕಲಗಿಸಿದಾಗ ಹೆಂಗೆ ಅದೊಂಥರ ಮಡಿ ವಾಟರ್ ಆಗಿಬಿಡುತ್ತೆ, ಕ್ಲಾರಿಟಿನೇ ಇರಲ್ವೋ, ಹಾಗಾಗತ್ತೆ ಮನಸ್ಸು. ಅದಕ್ಕೆ ಎಲ್ಲಿ ಹೋಗಬೇಕು, ಏನು ಯೋಚಿಸ್ಬೇಕು ಅನ್ನೋ ವಿವೇಚನೆ ಕಳ್ಕೊಂಡ್ಬಿಡ್ತೀವಿ. ಆದರೆ ಶಾಂತವಾದ ಮನಸ್ಸದು ನೀರಿನಲ್ಲಿ ನಕ್ಷತ್ರವ ಕಂಡಂತೆ ಅಂತ ಹೇಳ್ತಾರೆ ನಮ್ಮ ಬಸವಣ್ಣವರು. ಅಂದರೆ ಅದು ನಿನಗೆ ರಿಯಾಲಿಟಿನ ತೋರಿಸ್ಕೊಳತ್ತೆ. ಏನು ಅಂತ, ರಿಯಾಲಿಟಿ ಸಮ್ಟೈಮ್ಸ್ ನನಗೆ ಇಷ್ಟ ಆಗದೇ ಇರ್ಬೋದು, ಬಟ್ ರಿಯಾಲಿಟಿ ಈಸ್ ರಿಯಾಲಿಟಿ, ನೋಬಡಿ ಕ್ಯಾನ್ ಚೇಂಜ್ ಇಟ್. ಸೊ ಶಾಂತವಾದ ಮನಸ್ಸು ರಿಯಾಲಿಟಿನ ತೋರಿಸುತ್ತೆ. ಈ ಕ್ರೋಧದ ಬಗ್ಗೆ ಮಾತಾಡ್ತಾ ನನಗೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಇನ್ಸ್ಟೆನ್ಸು ತುಂಬ ನೆನಪು ಬರುತ್ತೆ. ನಂಗೆ ತುಂಬ ಬೇಜಾರಾಗುತ್ತೆ ಇದು ಯಾವಾಗ ನೆನೆಸ್ಕೊಂಡ್ರು. ರಾಮ ಯುದ್ಧ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಬಂದು ಅಯೋಧ್ಯದಲ್ಲಿ ಅವನು ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆದರೆ ಅವನ ಕಾಲ, ಈ ಭೂಮಿ ಮೇಲೆ ಅವನ ಕಾಲ ಕಡಿಮೆ ಆಗ್ತಾ ಬರ್ತಿರುತ್ತೆ. ಆವಾಗ ಯಮ ಒಬ್ಬ ಋಷಿ ವೇಷ ಹಾಕ್ಕೊಂಡು ಬರ್ತಾನೆ. ಬಂದ್ಬಿಟ್ಟು ರಾಮಂಗೆ ಹೇಳ್ತಾನೆ, ನನಗೆ ಬ್ರಹ್ಮನಿಂದ ನಿಂಗೊಂದು ಸಂದೇಶ ಇದೆ, ಅದನ್ನು ನಾನು ನಿನಗೆ ಹೇಳಬೇಕು, ನಾನು ನೀನು ಒಂದಿಷ್ಟು ಹೊತ್ತು ಡಿಸ್ಕಸ್ ಮಾಡೋಣ ಅಂತ ಕೇಳ್ತಾನೆ. ರಾಮ ಖಂಡಿತ ಮಾಡೋಣ ಅಂತ ಅಂದಾಗ ಯಮ ಅಂತಾನೆ, ಯಮನ ವೇಷ ಹಾಕ್ಕೊಂಡಿರೋ ಋಷಿ, ಆದರೆ ಒಂದು ಕಂಡೀಷನ್ನು, ನಾನು ನೀನು ಮಾತಾಡ್ತಾ ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ಅದು ಯಾರೇ ಆಗಿರಲಿ ಏನೇ ಆಗಿರಲಿ ನನಗೆ ಡಿಸ್ಟರ್ಬ್ ಆಗಬಾರ್ದು. ರಾಮ ವಚನ ಕೊಡ್ತಾನೆ, ಆಯಿತು ಖಂಡಿತ ಅಂದ್ಬಿಟ್ಟು. ರಾಮ ಏನು ಮಾಡ್ತಾನೆ, ಲಕ್ಷ್ಮಣನ ಕರೆದ್ಬಿಟ್ಟು ಹೇಳ್ತಾನೆ, ಲಕ್ಷ್ಮಣ ಹೀಗೆ ನಾನು ಅವ್ರ ಜೊತೆಗೆ ಏನೋ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡ್ತಿರ್ತೀನಿ, ಯಾರು ಬಂದರೂ ಬಿಡಬೇಡ ನೀನು. ಲಕ್ಷ್ಮಣನೂ ಒಪ್ಕೋತಾನೆ, ಆಯಿತು ಅಂತ ಅಂತಾನೆ. ಅವನಿಗೆ ಲಕ್ಷ್ಮಣನಿಗೆ ರಾಮನ ಪದಗಳು ವೇದ ವ್ಯಾಖ್ಯ, ಓಕೆ ಅಂತ ಒಪ್ಕೋತಾನೆ.
ಸೊ ಅವರಿಬ್ಬರು ಡಿಸ್ಕಷನ್ ಮಾಡ್ತಾ ಇವನು ಆ ರೂಮನ್ನು ಗಾರ್ಡ್ ಮಾಡ್ತಾ ನಿಂತಿರ್ತಾನೆ. ಆವಾಗ ದೂರ್ವಾಸ ಮುನಿಗಳು ಬರ್ತಾರೆ. ದೂರ್ವಾಸ ಮುನಿಗಳು ಅಂದರೆ ಎಂಬಾಡಿಮೆಂಟ್ ಆಫ್ ಕ್ರೋಧ. ಅವರು ಕ್ರೋಧದ ಅವ್ರದ್ದು ಪರಮಾವಧಿ. ಅವರಿಗೆ ಬಂದ್ಬಿಟ್ಟು ಹೇಳ್ತಾರೆ, ನನ್ನನ್ನು ಬಿಡು, ನಾನು ರಾಮನ್ ನೋಡಬೇಕು ಅಂತಂತಾರೆ. ಆವಾಗ ಇವನು ಲಕ್ಷ್ಮಣ ಅಂತಾನೆ, ಇಲ್ಲ ರಾಮ ಈ ಥರ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಟೈಮ್ ಕೊಡಿ, ಡಿಸ್ಕಷನ್ ಆದ ತಕ್ಷಣ ನಿಮ್ಮನ್ನೇ ಫಸ್ಟ್ ಮೀಟ್ ಮಾಡೋಕ್ಕೆ ಹೇಳ್ತೀನಿ. ಇವರಿಗೆ ಸಿಟ್ಟು ಬಂದುಬಿಡುತ್ತೆ. ಸಿಟ್ಟು ಬಂದು, ನಿನಗೆ ಎಷ್ಟು ಧೈರ್ಯ ನನ್ನನ್ನು ತಡೆಯೋಕ್ಕೆ, ನೀನು ಈಗಿಂದೀಗೆ ಹೋಗಿ ರಾಮನ್ ಕರ್ಕೊಂಬರಲಿಲ್ಲ ಅಂದರೆ ನಾನು ಅಯೋಧ್ಯ ಜನರಿಗೆ, ನಿನಗೆ, ರಾಮಂಗೆ ಎಲ್ಲರಿಗೂ ಶಪಿಸ್ತೀನಿ ಅಂತ ಹೇಳ್ತಾನೆ. ಇವಾಗ ಲಕ್ಷ್ಮಣಂಗೆ ಪಾಪ ಧರ್ಮ ಸಂಕಟ. ಅಲ್ಲಿ ರಾಮಂಗೆ ವಚನ ಕೊಟ್ಟಿದ್ದೀನಿ, ನಾನು ಯಾರು ಬರಲೇದಂಗೆ ನೋಡ್ಕೋತೀನಿ ಅಂತ. ಇಲ್ಲಿ ಇವರು ನೀನು ನನ್ನನ್ನು ಬಿಡಲಿಲ್ಲ ಅಂದರೆ ಶಾಪ ಕೊಡ್ತೀನಿ, ಏನು ಮಾಡೋದು ಅಂತ ಅವನಿಗೆ ದ್ವಂದ್ವದಲ್ಲಿರ್ತಾನೆ. ಆಗ ಹೋಗ್ಬಿಟ್ಟು ರಾಮಂಗೆ ಡಿಸ್ಟರ್ಬ್ ಮಾಡ್ತಾನೆ. ಪಾಪ ಅವನು ರಾಮಂಗೆ ಡಿಸ್ಟರ್ಬ್ ಮಾಡಿದಾಗ, ಆದರೆ ಯಮ ಅದನ್ನು ಹೇಳಿರ್ತಾನೆ, ಯಾರು ಡಿಸ್ಟರ್ಬ್ ಮಾಡ್ತಾರೋ ಅವರಿಗೆ ಅಲ್ಟಿಮೇಟ್ ಪನಿಷ್ಮೆಂಟ್ ಇಸ್ ಸಾವು. ಯಾರೇ ಡಿಸ್ಟರ್ಬ್ ಮಾಡಲಿ ರಾಮ, ಅವರನ್ನು ನೀನು ಅವರಿಗೆ ಶಿಕ್ಷೆ ಆಗಿ ಸಾವು ಅವರಿಗೆ ಅಂತ ಹೇಳಿರ್ತಾನೆ. ಪಾಪ ಅರ್ಜುನ ಲಕ್ಷ್ಮಣ ಡಿಸ್ಟರ್ಬ್ ಮಾಡ್ತಾನೆ. ರಾಮ ಬಂದು ದೂರ್ವಾಸರಿಗೆ ಏನೇನು ಬೇಕೋ ಅದನ್ನೆಲ್ಲ ನೋಡಿಕೊಂಡು, ಅದಾದಮೇಲೆ ರಾಮನಿಗೆ ಎಷ್ಟು ಬೇಜಾರಾಗುತ್ತೆ. ಇವಾಗ ನಾನು ಏನು ಮಾಡಲಿ, ಇವನು ನನ್ನ ಪ್ರಿಯವಾದ ತಮ್ಮ ಲಕ್ಷ್ಮಣ ಇವನು, ಆದರೆ ನಾನು ಯಮನಿಗೆ ಕೊಟ್ಟ ವಚನದ ಪ್ರಕಾರ ಯಾರು ಡಿಸ್ಟರ್ಬ್ ಮಾಡ್ತಾರೋ ಅವರನ್ನು ನಾನು ಸಾವೇ ಅವರಿಗೆ ಶಿಕ್ಷೆ, ಏನು ಮಾಡಲಿ ಅಂತ ಪಾಪ ಅವನು ಧರ್ಮ ಸಂಕಟದಲ್ಲಿರ್ತಾನೆ. ರಾಮ ಸತ್ಯ ಮತ್ತು ಧರ್ಮದ ಬಗ್ಗೆ ಏನು ಮಾಡಲಿ ಅಂತ ಯೋಚಿಸ್ತಿರ್ತಾನೆ. ಆಗ ಲಕ್ಷ್ಮಣ ಬಂದು ಹೇಳ್ತಾನೆ, ಅಣ್ಣ ನೀ ಯೋಚಿಸ್ಬೇಡ, ನೀನು ವಚನ ಭ್ರಷ್ಟನಾಗಬೇಡ, ನಾನು ನಿನಗೆ ಕೊಟ್ಟ ವಚನನ ನಾನು ಮುರಿದಿದ್ದೀನಿ, ನೀನು ಯಾರನ್ನು ಬಿಡಬೇಡ ಅಂತಂದಿದ್ದೆ, ನಾನು ಬಂದು ನೀನು ಡಿಸ್ಟರ್ಬ್ ಮಾಡಿದ್ದೀನಿ, ಇದ್ರ ಪ್ರಕಾರ ನನಗೆ ನೀನೇನು ಶಿಕ್ಷೆ ಅಂತ ಹೇಳಿದ್ಯೋ ಅದನ್ನು ನಾನು ಅನುಭವಿಸ್ಲೇಬೇಕು ಅಂದ್ಬಿಟ್ಟು ಸರಿಯು ನದಿ ಹತ್ರ ನಡ್ಕೊಂಡು ಹೋಗ್ಬಿಡ್ತಾನೆ ಲಕ್ಷ್ಮಣ. ಅಲ್ಲಿಗೆ ಅವನ ಕಾಲ ಮುಗಿಯತ್ತೆ ಈ ಭೂಮಿ ಮೇಲೆ. ಇಲ್ಲಿ ಪಾಯಿಂಟ್ ಟು ಬಿ ಟೇಕನ್ ಈಸ್, ದೂರ್ವಾಸರ ಕ್ರೋಧದಿಂದ ಎಷ್ಟು ಜನಕ್ಕೆ ತೊಂದರೆ ಆಯಿತು. ಒಂದು ಸ್ವಲ್ಪ ತಾಳ್ಮೆ, ಒಂದು ಸ್ವಲ್ಪ ಅಲ್ಲಿ ಈಗೋ, ನನ್ನನ್ನು ಬಿಡಲಿಲ್ಲ ಅವನು ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಅಷ್ಟು ಸಿಟ್ಟು ಬಂದುಬಿಡುತ್ತೆ ದೂರ್ವಾಸರಿಗೆ. ಒಂದು ನಿಮಿಷ ಅವರು ವಿವೇಚನೆಯಿಂದ ಯೋಚನೆ ಮಾಡಿದರೆ ರಾಮನಿಗೆ ಲೈಫ್ ಲಾಂಗ್ ಆ ಪೇಯ್ನ್ ಇರ್ತಿರಲಿಲ್ಲ, ಲಕ್ಷ್ಮಣನ ಅಂತ್ಯ ಆಗ್ತಿರಲಿಲ್ಲ. ಇದರಿಂದ ಕ್ರೋಧ ಅನ್ನೋದು ನಮ್ಮನ್ನು ಮಾತ್ರ ಸುಡಲ್ಲ, ಯಾರು ಕ್ರೋಧನ ಎಕ್ಸಿಬಿಟ್ ಮಾಡ್ತಿದ್ದಾರೋ ಅವ್ರನ್ನ ಮಾತ್ರ ಸುಡಲ್ಲ, ಸುತ್ತಮುತ್ತ ಇರೋರೆಲ್ಲರನ್ನೂ ಸುಡತ್ತೆ ಕ್ರೋಧ. ಸೊ ಇಷ್ಟು ಕ್ರೋಧ ಸಿಟ್ಟಿನ ಬಗ್ಗೆ ಆದರೆ ಹೌ ಡು ವಿ ಮ್ಯಾನೇಜ್? ಎಲ್ಲರಿಗೂ ಬರುತ್ತೆ ಕ್ರೋಧ, ನನಗೂ ಸಿಟ್ಟು ಬರುತ್ತೆ, ಹೌ ಡು ವಿ ಮ್ಯಾನೇಜ್? ಸೊ ಆಸ್ಟ್ರಿಯನ್ ನ್ಯೂರೋ ಸೈಂಟಿಸ್ಟ್ ವಿಕ್ಟರ್ ಫ್ರಾಂಕ್ಲಿನ್ ಅಂತ ಇದ್ದಾರೆ, ಅವರದ್ದೊಂದು ಸೇಯಿಂಗ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅವರನ್ನದು, ಬಿಟ್ವೀನ್ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ದೇರ್ ಇಸ್ ಅ ಸ್ಪೇಸ್ ಆ್ಯಂಡ್ ದ್ಯಾಟ್ ಸ್ಪೇಸ್ ಗಿವ್ಸ್ ಇಸ್ ಅವರ್ ಚಾಯ್ಸಸ್ ಟು ಚೂಸ್ ಅಂತ ಹೇಳ್ತಾರೆ. ಅಂದರೆ ಸ್ಟಿಮ್ಯುಲಸ್ ಏನೋ ನಮಗೆ ಕೋಪ ತರಿಸ್ತಾ ಇದೆಪ್ಪ, ನನಗೆ ಆಗ್ತಾ ಇಲ್ಲ, ಸಿಟ್ಟು ಬರ್ತಾ ಇದೆ, ಆ್ಯಂಡ್ ಅದು ಸ್ಟಿಮ್ಯುಲಸ್ಸು. ಆ್ಯಂಡ್ ರೆಸ್ಪಾನ್ಸ್ ನಮ್ಮ ಬಾಡಿ ಮೈಂಡು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದೆ, ಓಕೆ ಹಿಂಗಂದ್ಬಿಡು, ಹಂಗಂದ್ಬಿಡು, ಹೊಡೆದ್ಬಿಡು, ಹಂಗೆ ಮಾಡಿಬಿಡು, ಹಿಂಗೆ ಮಾಡಿಬಿಡು. ಇವೆರಡರ ಮಧ್ಯ ಒಂದು ಜಾಗ ಇದೆ, ಆ ಜಾಗನೇ ನಿಮ್ಮ ವಿವೇಚನೆ. ಅದನ್ನು ಯು ಹ್ಯಾವ್ ಟು ಚೂಸ್. ಅಲ್ಲಿ ನಮ್ಮ ಚಾಯ್ಸಸ್ ಇದೆ. ನೀವೊಂದು ಚೂರು ಆ ಜಾಗನ ರೆಸ್ಪೆಕ್ಟ್ ಮಾಡಿದ್ರೆ ನಿಮಗೆ ಹೋಲ್ ಸಿಚುಯೇಷನ್ ವಿಲ್ ಬಿ ಡಿಎಸ್ಕಲೇಟೆಡ್. ಸೊ ಹೆಂಗೆ? ಟೇಕ್ ಅ ಡೀಪ್ ಬ್ರೆತ್. ಆ್ಯಂಡ್ ಸಿಟ್ಟು ಬಂದಾಗ ದಯವಿಟ್ಟು ಮಾತಾಡಬೇಡಿ ಆ್ಯಂಡ್ ಟೆಕ್ಸ್ಟ್ ಮಾಡಬೇಡಿ. ಹಿಂಗಂದ್ಲ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ನೆಗೆಟಿವ್ ಕಾಮೆಂಟ್, ನನಗೆ ಹಿಂಗಂದ್ಬಿಟ್ಲು, ನನಗೆ ಮಾಡ್ತೀನಿ ತಾಳು ಅಂದ್ಬಿಟ್ಟು ಟೈಪ್ ಮಾಡಿ ಸೆಂಡ್ ಮಾಡಿ. ದರ್ಶನ್ ಕೇಸನ್ನು ನೋಡ್ತಾ ಇದ್ದೀರಾ ನೀವೆಲ್ಲ, ಏನೇನಾಯಿತು ಅಂತ. ಒಂದು ಸೋಷಿಯಲ್ ಮೀಡಿಯಾ ಇಂಟ್ರ್ಯಾಕ್ಷನ್ನು ಗಾನ್ ರಾಂಗ್, ಅದರಿಂದ ಯಾರಿಗೆ ಏನೇನಾಯಿತು ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ಟೇಕ್ ಅ ಬ್ರೇಕ್. ಇನ್ನೊಂದು ಸಲ ಏನಾಗುತ್ತೆ ಅಂದರೆ ಫಿಸಿಕಲಿ ಓಕೆ ನನಗೆ ಹೊಡೆದು ಬಿಡೋಣ ಅಂತ ಅನ್ನಿಸ್ತಿದೆ, ಆ ಥರ ಎಲ್ಲ ಆದಾಗ ಆ ಜಾಗದಿಂದ ದೂರ ಹೋಗಿಬಿಡಿ. ಅದಾದಮೇಲೆ ಶಿಫ್ಟ್ ಫ್ರಮ್ ರಿಯಾಕ್ಷನ್ ಟು ರಿಫ್ಲೆಕ್ಷನ್. ಸಿಟ್ಟು ಬರ್ತಿದ್ದಾಗ ರಿಯಾಕ್ಟ್ ಮಾಡೋದು ಇಟ್ಸ್ ವೆರಿ ನ್ಯಾಚುರಲ್ ರಿಫ್ಲೆಕ್ಸ್ ನಮ್ಮ ಬಾಡಿದು ಮೈಂಡ್ದು. ಅದ್ರ ಬದಲು ರಿಫ್ಲೆಕ್ಟ್, ಯಾಕೆ ಸಿಟ್ಟು ಬರ್ತಾ ಇದೆ ನನಗೆ, ಓಕೆ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಅದಕ್ಕೆ, ನನ್ನ ಈಗೋ ಹರ್ಟ್ ಆಯಿತು ಅದಕ್ಕೆ, ಅಥವಾ ನನಗೆ ಭಯ ಈ ಥರ ಮ್ಯಾನಿಫೆಸ್ಟ್ ಆಗ್ತಾ ಇದೆ, ಏನಕ್ಕೆ ಸಿಟ್ಟು ಬರ್ತಾ ಇದೆ. ರಿಫ್ಲೆಕ್ಟ್ ಮಾಡಿದಾಗ ದ ಲಾಜಿಕ್ ಆ್ಯಂಡ್ ದ ವಿವೇಚನೆ ಕಿಕ್ಸ್ ಇನ್. ಆವಾಗ ತಾನೇ ಕೋಪ ಕಡಿಮೆ ಆಗುತ್ತೆ. ಆ್ಯಂಡ್ ಇದೆಲ್ಲ ಇಟ್ಸ್ ವೆರಿ ಈಸಿ ಟು ಸೇ, ಹಾಗೆ ಮಾಡು ಹಿಂಗೆ ಮಾಡು ಅಂತ. ಆದರೆ ಇದಕ್ಕೆ ತಕ್ಷಣ ಇದೆಲ್ಲ ಬರಲ್ಲ. ನೀವು ದಿನ ನಿಮ್ಮ ಮೈಂಡನ್ನ ಟ್ರೈನ್ ಮಾಡಬೇಕು.
ಒಂದು ಕಪಲ್ ಆಫ್ ಮಿನಿಟ್ಸ್ ಆಫ್ ಮೆಡಿಟೇಷನ್ ದಿನ ಬೆಳಗ್ಗೆ, ಮೈಂಡ್ಫುಲ್ನೆಸ್, ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಸ್ಲೋ ಸ್ಪೀಚ್ ಅಂತ ಹೇಳ್ತಾರೆ. ಅಂದರೆ ನೀನು ಮಾತಾಡೋ ಸ್ಪೀಡನ್ನು ಕಡಿಮೆ ಮಾಡು, ಅವೇರ್ನೆಸ್ಸನ್ನು ಜಾಸ್ತಿ ಮಾಡು. ಏನು ಮಾತಾಡ್ತಿದ್ಯಾ ಅನ್ನೋದು ನಿನಗೆ ಗೊತ್ತಿರಲಿ, ಎಷ್ಟು ಫಾಸ್ಟಾಗಿ ಮಾತಾಡ್ತಿದ್ಯಾ ಅನ್ನೋದನ್ನು ಕಡಿಮೆ ಮಾಡ್ಕೊ. ಆಮೇಲೆ ಫರ್ಗಿವ್ ಆ್ಯಂಡ್ ಫರ್ಗೆಟ್. ರಾಮನ ಸಿಚುಯೇಷನ್ ಹೇಳಿದಾಗ ಅವನು ದೂರ್ವಾಸರನ್ನ ಯಾವತ್ತೂ ದ್ವೇಷಿಸಲಿಲ್ಲ, ಅವ್ರನ್ನ ಹಿಡಿಂಟ್ ಹೋಲ್ಡ್ ಹಿಮ್ ಅಕೌಂಟಬಲ್. ಲಕ್ಷ್ಮಣಂಗೆ ಹಿಂಗಾಗಿದ್ದಕ್ಕೆ ಇವರೇ ಕಾರಣ ಅಂತ. ಸಿಚುಯೇಷನ್ ಹಾಗಾಯಿತು. ಸೊ ಫರ್ಗೆಟ್ ಆ್ಯಂಡ್ ಫರ್ಗಿವ್ ಆ್ಯಂಡ್ ಮೂವ್ ಆನ್ ಲೈಫಲ್ಲಿ. ಅದನ್ನೇ ಇಟ್ಕೊಂಡು ಮನಸ್ಸಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಸಿಟ್ಟು. ಆ್ಯಂಡ್ ಮಲಗೋಕ್ಕೂ ಮುಂಚೆ ನಾನು ಯಾವಾಗಲೂ ಕೆಲವೊಂದು ಕ್ವಶನನ್ನು ನನಗೆ ಕೇಳ್ಕೊತೀನಿ. ಇವತ್ತು ನಂಗೆ ಯಾಕೆ ಸಿಟ್ಟು ಬಂತು, ಸಿಟ್ಟು ಬಂದಾಗ ನಾನು ಹೆಂಗೆ ರಿಯಾಕ್ಟ್ ಮಾಡಿದೆ, ಇದರಿಂದ ನಾನು ಏನು ಕಲ್ತ್ಕೊಂಡೆ, ಮುಂದೆ ಇದೇ ಥರ ಸಿಚುಯೇಷನ್ ಬಂದಾಗ ನಾನು ಬೇರೆ ಥರ ರಿಯಾಕ್ಟ್ ಮಾಡ್ಬೋದಾ, ಇದನ್ನು ನಾನು ಕೇಳ್ಕೊತೀನಿ. ಇದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟಿಗೆ ನಂದು ಫೇವ್ರೆಟ್ ಮಂತ್ರ ಅಂತಂದರೆ, ಲೆಟ್ ದೇರ್ ಬಿ ಪೀಸ್ ಇನ್ ಮೈ ಥಾಟ್, ಲೆಟ್ ದೇರ್ ಬಿ ಪೀಸ್ ಇನ್ ಮೈ ಮೈಂಡ್, ಲೆಟ್ ದೇರ್ ಬಿ ಪೀಸ್ ಇನ್ ಮೈ ಆ್ಯಕ್ಷನ್. ಇದನ್ನು ದಿನ ಕೇಳ್ಕೊತೀನಿ ನಾನು. ಸೊ ಹೋಪ್ಫುಲಿ ಇವತ್ತಿನ ಎಪಿಸೋಡ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಆದಷ್ಟು ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳೋಣ. ಲೆಟ್ಸ್ ಟ್ರೈ ಅಟ್ ಲೀಸ್ಟ್. ಆ್ಯಂಡ್ ಲೋಕ ಸಮಸ್ತ ಸುಖಿನೋ ಭವಂತು. ಸಿ ಯು ಆಲ್ ನೆಕ್ಸ್ಟ್ ವೀಕ್ with one more episode. Take care of yourself. Stay happy. Stay positive. Bye-bye.